ಸ್ವಾಮಿ ಬಾಯಿ ಮಾತಲ್ಲಿ ಹೇಳಿದ್ರೆ ನಂಬಿಕೆ ಬರುವುದಿಲ್ಲ. ಮತ್ತೆ ಯಾವ ಕರತಟ್ಟಿ ಭಾಷೆಯನ್ನು ಕೊಡಬೇಕು ನೀವು. ಕರತಟ್ಟಿ ಭಾಷೆ? ಕರತಟ್ಟಿ ಭಾಷೆ ಕೊಟ್ಟಿದ್ದೇನೆ. ಎಂತದ್ದು ಹೀಗೆ ಮಾಡಿದ್ರೆ ಸಾಕು, ಸರಿ ಕೊಡಿ. ಹೇಳಿ, ಇನ್ನು ಹೇಳಿ. ಕರತಟ್ಟಿ ಭಾಷೆಯನ್ನು ಕೊಟ್ಟಿದ್ದೇನೆ. ಹೇಗೆ? ನೀನು ಹೇಳಿದಂತಹ ಮಾತನ್ನು ನಡೆಸಿ ಕೊಡ್ತೇನೆ. ಸ್ವಾಮಿ, ಏನು? ನಾರದರು ಒಂದು ಆಡುವಂತಹ ನುಡಿಗಳನ್ನೆಲ್ಲ ಕಿವಿಯಾರೆ ಕೇಳಿಸಿಕೊಂಡವಳು ನಾನು. ಕೇಳಿಸಿಕೊಂಡಾಯ್ತಾ? ಆಮೇಲೆ ನನ್ನ ಮನವು ಇಲ್ಲಿ ಇಲ್ಲ, ಮತ್ತೆ ಆ ಸಿಂಧು ಮತ್ತೆ ಪಟ್ಟಣಕ್ಕೆ ಸೆಳೆಯುತ್ತಾ ಇದೆ. ಸ್ವಾಮಿ, ಏನು? ಎನ್ನಿಂದ ಬಳಿಕ ನೋರುವ ಜನಿಸಿದ್ರು ಎನ್ನ ಪಿತಂಗೆ. ಯಾರು? ಅಂದ್ರೆ ಹೇಗೆ ಗೊತ್ತಾ, ಅಂದು ಸುರರು ಮತ್ತು ಅಸುರರು ಸಮುದ್ರನ ಮತಿಸುವಾಗ ನಾನು ಹುಟ್ಟಿ ಬಂದವಳು. ನಿಮ್ಮ ಹೃದಯ ಮಂದಿರದಲ್ಲಿ ನೆಲೆಯಾಗಿದ್ದೇನೆ. ಆದ್ರೆ ನನ್ನಿಂದ ಮತ್ತೆ ನನ್ನ ಅಪ್ಪನಿಗೆ ಓರ್ವ ಗಂಡು ಮಗು ಹುಟ್ಟಿದಾರಂತೆ. ಗಂಡು ಮಗು? ಏನು ಅನುಮಾನವ? ಕೇಳಿ. ಗಂಡು ಮಗು. ಆತ ಸಂಪನ್ನ ಜಲಂಧರನು. ನಾರದರು ಹೇಳಿದೀಗ ಅಲ್ವೇ? ಹಾಗಿದ್ರೆ ಆ ಅನುಜನನು ನನಗೆ ಕಣ್ಣಾರೆ ನೋಡಬೇಕು. ನೋಡಿದ್ರೆ ಸಾಕ? ಬಾಯಿ ತುಂಬಾ ಮಾತನಾಡಿಸಬೇಕು. ಮಾತನಾಡಿ 2 ತೋಳುಗಳಿಂದ ಆತನ ಬಿಗಿ ತಪ್ಪಿಕೊಳ್ಳಬೇಕು. ಸ್ವಾಮಿ, ಏನು? ಆದುದರಿಂದಲೇ ಅನುಜನ ಬಳಿಗೆ ನೀವು ಕರೆದುಕೊಂಡು ಹೋಗ್ತೀರಾ? ಅಹುದೇನೆ ಗುಣಮಣಿಯೇ, ಅಹುದೇನೆ ಗುಣಮಣಿ ಜಲದಿ ನೀನು ನಿನ್ನ ಕಿವಿಯಾರೆ ಕೇಳಿಸಿಕೊಂಡಿದ್ದಿ. ಹೌದು. ಈಗ ನಿನ್ನ ತಮ್ಮನಾದಂತಹ ಕಳಜಲಂಧರನ ಕಡೆಗೆ ನಿನ್ನ ಮನಸ್ಸು ಸೆಳೆಯುತ್ತಾ ಉಂಟು. ಅದ್ಯಾಕೆ ಕಳಜಲಂಧರ ಅಂತ ಹೇಳಿದ್ರಿ ನೀವು? ನಾರದರು ಹೇಳಿದಲ್ವೇ? ಈಗ ನಾರದರು ಹೇಳಿದ ಅಂತ ಹೇಳಿ ನೀವು ಹೇಳುವುದಾ? ನಾರದರಿಗೆ ಇರುವುದಂತಹ ಕೆಲಸವೇ ಅದಲ್ಲ. 3 ಮುಕ್ಕಾಲುಗಳಿಗೆ 3 ಲೋಕವನ್ನು ಸಂಚಾರ ಮಾಡುವಂತಹ ದೇವಋಷಿಯವರು ಎಲ್ಲಾ ಕಡೆ ಸಿಕ್ಕಿಸಿ ಹಾಕುವಂತಹ ಬುದ್ಧಿ. ಏನು ಮಾಡ್ಲಿಕ್ಕಾಗ್ತದೆ? ಅವರ ಕರ್ತವ್ಯ. ಈಗ ನೀವು ಕಣ್ಣಾರೆ ನೋಡಿದ್ರ ಆತ ಕಳ್ಳನೆಂಬುದಾಗಿ ಮತ್ತೊಬ್ಬ ಮಾತನ್ನು ಕಿವಿಯಾರು ಕೇಳಿಸಿಕೊಂಡು ತಾನೇ ಹೇಳುದು. ಸಿಟ್ಟು ಮಾಡ್ಬೇಡ್ವೆ. ನಿನ್ನ ತಮ್ಮನ ಬಳಿಗೆ ಕರೆದುಕೊಂಡು ಹೋಗ್ತೇನೆ. ಅದಕ್ಕಿಂತ ಮುಂಚೆ ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ, ಸರಿಯಾದ ಉತ್ತರ ಕೊಡ್ಬೇಕು. ಆಯ್ತು. ಜಲದಲ್ಲಿ ಹುಟ್ಟಿದಂತಹ ಜಲಚರ ಜೀವಿಗಳು, ಮೀನು, ಆಮೆ, ಮೊಸಳೆ, ಕಪ್ಪೆ, ನೀರು ಹಾವು, ಇದೆಲ್ಲ ನಿನ್ನ ಸಹೋದರರಾಗಿಕೊಂಡ. ಈಗ ನನಗೆ ಸಹೋದರ ಅಂತ ನಾನು ಒಪ್ಪಿಕೊಂಡು ನೀವು ಭಾವದಲ್ಲಿ ಅಂತ ಕರಿತೀರಾ? ಕರಿತೇನೆ. ಹೇಗೆ ಕರಿತೀರಿ? ಮೀನು ಭಾವ, ಮೊಸಳೆ ಭಾವ, ಕಪ್ಪೆ ಭಾವ, ಹಾವು ಭಾವ. ಈ ದೊಡ್ಡ ಕಪ್ಪೆಗೆ ಹೇಗಂತ ಹೆಸರಿಡ್ತೀರಿ? ದೊಡ್ಡ ಭಾವ. ದೊಡ್ಡ ಕಪ್ಪೆ ಭಾವ. ಗೋಂಗ್ರ ಕಪ್ಪೆ ಭಾವ. ಗೋಂಗ್ರ ಕಪ್ಪೆ ನೀನು. ಈಗ ನಾನು ಹಾಗೆ ಕಾಣಿಸ್ತೀರಾ? ಮತ್ತೆ ಎಂತದ ನೀನು ಕೇಳುದು? ಮತ್ತೆ ಎಂತದ್ದು ಹಾಗೆ? ಮತ್ತೆ ನಿಮಗೆ ಕರಿಬೇಕಂತ ಮನಸ್ಸುಂಟಲ್ಲ, ಅದಕ್ಕೆ ಕೇಳಿದ. ನೀನು ಹೇಳಿದಲ್ವಿ? ಮತ್ತೆ ನೀವು ಹೇಳಿದ ಯಾಕೆ? ನೋಡಿ ಸ್ವಾಮಿ, ಅವುಗಳೆಲ್ಲ ಜಲಚರ ಜೀವಿಗಳು. ಇವನು ಮಾನವನಾಗಿ ನೀರಿನಲ್ಲಿ ಹುಟ್ಟಿದ್ರು, ಈಗ ನೀರಿನಿಂದ ಮೇಲಿದ್ದಾನೆ. ನೀರಿನಿಂದ ಮೇಲೆ ಇದ್ದಾನೆ. ಹುಟ್ಟುವಾಗ ನೀರಲ್ಲಿ ಹುಟ್ಟಿದ್ದು, ಹುಟ್ಟಿದ ಮೇಲೆ ನೀರಿನ ಮೇಲೆ. ಯಾರವನು ಮೇಲೆ ಹಾಕಿದ್ದು? ಮೇಲೆ ಹಾಕಿದವರಿಗೆ ಬೇರೆ ಯಾರಲ್ಲ, ಯಾರು? ಮೀನು ಹಿಡಿಯುವ ಬೆಸ್ತರು. ಓಹೋ, ಈಗ ಸಿಂಧುಮತಿ ಪಟ್ಟಣದ ಅರಸನಾಗಿ ಮೆರೆಯುತ್ತಾ ಇದ್ದಾನೆ. ಆಯ್ತು, ನೀವು ತಮ್ಮನಲ್ಲಿಗೆ ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ.
ಎಲ್ಲಿಗೆ ಹೋಗುದು? ನಿಜ ರೂಪದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಾವು ನಿಜ ರೂಪದಲ್ಲಿ ಹೋದ್ರೆ ಏನಾಗ್ತದೆ? ನನಗೆ ಗೊತ್ತಿಲ್ಲ, ಹೇಳ್ಬೇಕು ನೀವು. ದೇವರು ಬಂದಿದ್ದಾರೆ, ಆಗ ಅವನ ಮನಸ್ಸನ್ನು ತಿಳಿಯೋದಕ್ಕೆ ನಮಗೆ ಆಗ್ತದಾ? ಹಾಗೆ ಆಗುವುದಿಲ್ಲ. ಮನೋಭಾವವನ್ನು ತಿಳಿಬೇಕು ಅಂತ ಹೇಳಿದ್ರೆ ನಿಜ ರೂಪದಲ್ಲಿ ಹೋಗುವುದಲ್ಲ. ನಾವು ತೆರೆ ಮರೆಯಲ್ಲಿ ನಿಂತು ನೋಡಿದ್ರೆ ಆಗುದಿಲ್ಲ. ನೀನು ಮುದುಕಿ ಆಗ್ಬೇಕು. ಆಯ್ತು, ಬೇಡ. ನಿಮಗೆ ಮನಸ್ಸುಂಟ ಮುದುಕಿ ಆಗಿದ್ರೆ ನೋಡ್ಲಿಕ್ಕೆ? ನೋಡುವ ಒಮ್ಮೆ. ಸ್ವಾಮಿ, ಹೇಗೆ? ಈಗ ನಾನು ಮುದುಕಿ ಆದ್ರೆ ಪ್ರಪಂಚದಲ್ಲಿ ಎಲ್ಲರೂ ಕೊಂಡಾಡದೆ ಹೇಗೆ ಗೊತ್ತುಂಟ? ನಾರಾಯಣನ ಹೆಂಡತಿ ಲಕ್ಷ್ಮಿ ಮುದುಕಿ ಆದ್ಲು. ಇನ್ನೊಂದು ಹೆಸರು ನೆನಪಿಗೆ ಬರ್ಲಿಲ್ವಾ? ಹೆಸರು ಹಲವು ಉಂಟು, ಈಗ ಬೇಡ ಸ್ವಾಮಿ. ಈಗ ನಾನು ಮುದುಕಿ ಆಗುವ ವಿಷಯ ಅಲ್ಲ, ಮೊದಲು ನೀವು ಮುದುಕನಾಗಿ ನನಗೆ ಈಗ ತಮ್ಮನನ್ನು ನೋಡ್ಲಿಕ್ಕೆ ಇರೋದು ಯಾರಿಗೆ? ಈರುವರೆಗೆ ನೋಡ್ಬೇಕು. ಈರುವರೆಗೆ ನನ್ನನ್ನು ಸೇರಿಸಿದ್ದೆ ನೀನು? ನಿನಗೆ ವಾದ ಬೇಡ, ನನಗೆ ವಾದ ಬೇಡ. ವಾದದಿ ಫಲವಿಲ್ಲ. ಹೇಳಿ. ಆಯ್ತು, ಬೇಡ. ಶೋಧನೆಯಿಂದ ನೋಡೋಣ. ಸಂವಾದ ಬೇಡ. ನಿನಗೂ ಬೇಡ, ನನಗೂ ಬೇಡ. ನೀನು ಮುದುಕಿ ಆಗು, ನಾನು ಮುದುಕನಾಗ್ತೇನೆ. ಆದಷ್ಟು ಬೇಗ ಆ ಕಳಜಲಂಧರನ ಮನಸ್ಸನ್ನು ತಿಳಿಯೋದಕ್ಕೆ ಬೇಕಾಗಿ ವೃದ್ಧ ವಿದ್ಯೆ ರೂಪದಲ್ಲಿ ಬನ್ನಿ ಪ್ರಾರ್ಥನೆ.